ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 1, ಬಾಲಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧ್ವಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಬಾಲಕಾಂಡ ಅಧ್ಯಾಯ 1. ಈ ಸಕಲ ಭೂಮಂಡಲವನ್ನು ವೈವಸ್ವತ ಮನುವನ್ನು ಮೊದಲುಗೊಂಡು ಇಕ್ಷ್ವಾಕುವಿನವರೆಗೂ ಅನೇಕ ಪ್ರಖ್ಯಾತ ರಾಜರು ಆಳಿದ್ದಾರೆ. ಅದೇ ಕುಲದಲ್ಲಿ ಸಗರನೆಂಬ ಮಹಾರಾಜನೂ ಆಗಿ ಹೋದನು. ಅವನ 60,000 ಮಕ್ಕಳು ಭೂಮಿಯನ್ನು ಅಗಾಧವಾಗಿ ಅಗೆದು ಸಾಗರವನ್ನು ಉಂಟು ಮಾಡಿದರು. ಆ ಮಹಾನುಭಾವರ ವಂಶಕ್ಕೆ ಸಂಬಂಧಿಸಿಯೇ ರಾಮಾಯಣವೆಂಬ ಈ ಮಹಾಪ್ರಬಂಧವು ವಾಲ್ಮೀಕಿಗಳಿಂದ ರಚಿತವಾಗಿದೆ. ಈ ಮಹಾಕಾವ್ಯವು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗವನ್ನು ಸಾಧಿಸಿಕೊಡುವಂಥದ್ದು. ಇದನ್ನು ಅಸೂಯೆ ಪಡೆದೇ ಕೇಳಬೇಕು. ಸರಯೂ ನದಿ ತೀರದಲ್ಲಿ ಕೋಸಲವೆಂಬುದು ಒಂದು ಲೋಕವಿಶ್ರುತವಾದ ದೇಶ. ಅಲ್ಲಿ ಅಸಂಖ್ಯಾತ ಜನರಿದ್ದರು. ಎಲ್ಲರೂ ಸುಖ ಸಮೃದ್ಧಿಯ ಜೀವನವನ್ನು ನಡೆಸುತ್ತಿದ್ದರು. ಆ ದೇಶದ ರಾಜಧಾನಿ ಅಯೋಧ್ಯೆ. ಅದು ಲೋಕವಿಖ್ಯಾತವಾದದ್ದು. ಅದನ್ನು ನಿರ್ಮಿಸಿದವನು ಶ್ರಾದ್ದದೇವನು. ಅವನು ವೈವಸ್ವತ ಮನುವೇ ಆಗಿದ್ದನು. ಅಯೋಧ್ಯೆಯು 12 ಯೋಜನೆಗಳಷ್ಟು ಉದ್ದವಾಗಿಯೂ 3 ಯೋಜನೆಗಳಷ್ಟು ಅಗಲವಾಗಿಯೂ ಇತ್ತು. ವಿಶಾಲವಾದ ರಾಜಮಾರ್ಗಗಳೆಲ್ಲ ಯೋಜನಾಬದ್ಧವಾಗಿ ವಿಭಜಿಸಲ್ಪಟ್ಟಿದ್ದವು. ಪ್ರತಿದಿನ ಈ ಮಾರ್ಗಗಳಿಗೆ ನೀರನ್ನು ಚಿಮುಕಿಸಲಾಗುತ್ತಿತ್ತು. ಇದರಿಂದಾಗಿ ಧೂಳಿಗೆ ಅವಕಾಶವೇ ಇರಲಿಲ್ಲ. ಮಾರ್ಗಗಳನ್ನು ಹೂವುಗಳಿಂದ ಅಲಂಕರಿಸಲಾಗುತ್ತಿತ್ತು. ಅಯೋಧ್ಯೆಯು ವರ್ಣಿಸಲೇಬೇಕಾದ ನಗರ. ದೊಡ್ಡ ದೊಡ್ಡ ದಿಡ್ಡಿಯ ಬಾಗಿಲುಗಳಿಂದಲೂ ತೋರಣಗಳಿಂದಲೂ ಚತುರಶ್ರವಾಗಿ ವಿಭಜಿಸಲ್ಪಟ್ಟ ಅಂಗಡಿಗಳಿಂದಲೂ ಅದು ಶೋಭಿಸುತ್ತಿತ್ತು. ಕುಶಲೇಕಲೆಯ ಕಲಾಕಾರರು ಅಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಸೂತರು ಮಾಗಧರೂ ನೆಲೆಸಿದ್ದರು. ದೊಡ್ಡ ದೊಡ್ಡ ಮಹಡಿಗಳ ಮನೆಗಳು ಅಲ್ಲಿದ್ದವು. ಸ್ತ್ರೀಯರ ನೃತ್ಯ ನಾಟಕ ಶಾಲೆಗಳು, ಮಾವಿನ ತೋಪುಗಳು ನಗರದ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದವು. ನಗರದ ಸುತ್ತ ವಿಸ್ತಾರವಾದ ಕೋಟೆ, ಅದರ ಆಚೆ ಆಳವಾದ ಕಂದಕಗಳು. ಇವುಗಳಿಂದಾಗಿ ಬೇರೆಯವರು ಸುಲಭವಾಗಿ ನಗರದೊಳಗೆ ಪ್ರವೇಶಿಸುವಂತಿರಲಿಲ್ಲ. ಪ್ರಜೆಗಳು ಕುದುರೆ, ಆನೆ, ದನ, ಒಂಟೆ ಮತ್ತು ಕತ್ತೆಗಳನ್ನು ಸಾಕುತ್ತಿದ್ದರು. ವಾಣಿಜ್ಯ ವ್ಯವಹಾರಕ್ಕಾಗಿ ಬೇರೆ ಬೇರೆ ದೇಶಗಳಿಂದ ಬಂದ ವ್ಯಾಪಾರಿಗಳೂ ಅಲ್ಲಿ ತುಂಬಿದ್ದರು. ಅಯೋಧ್ಯೆಯು ವೈಭವದಲ್ಲಿ ಇಂದ್ರನ ಅಮರಾವತಿಯನ್ನು ಹೋಲುತ್ತಿತ್ತು. ಅದು ಸಮತಟ್ಟಾದ ಭೂಮಿಯ ಮೇಲೆ ನಿರ್ಮಿಸಲ್ಪಟ್ಟಿತ್ತು. ಅಲ್ಲಿ ಬೆಳ್ಳಗಿನ ಅಕ್ಕಿ, ಕಬ್ಬಿನ ಹಾಲಿನಂತೆ ಸಿಹಿಯಾದ ನೀರು ದೊರಕುತ್ತಿತ್ತು. ಮೃದಂಗ, ವೀಣೆ, ದುಂದುಭಿ ಮೊದಲಾದ ವಾದ್ಯಗಳ ಧ್ವನಿ ಅಲ್ಲಿ ಹರಡಿತ್ತು. ನಗರವು ವೀರಪುರುಷರಿಂದ ತುಂಬಿತ್ತು. ಅವರೆಲ್ಲ ಶಸ್ತ್ರಾಸ್ತ್ರ ವಿದ್ಯಾ ನಿಪುಣರಾಗಿದ್ದರು. ಸಾವಿರಾರು ಮಹಾರಥರು ಅಲ್ಲಿದ್ದರು. ಅಲ್ಲಿ ವೇದಾಂಗ ಪಾರಂಗತರು, ಅಹಿತಾನಲರು, ಶಮ-ದಮಾದಿ ಗುಣಭರಿತರೂ ಆದ ಬ್ರಾಹ್ಮಣರು ನೆಲೆಸಿದ್ದರು. ಮಹರ್ಷಿಗಳಿಗೆ ಸಮಾನರಾದ ಋಷಿಗಳು ಅಲ್ಲಿದ್ದರು. ಇಂತಹ ವೈಭವೋಪೇತ ನಗರವನ್ನು ಆಳುತ್ತಿದ್ದವನು ದಶರಥ ಮಹಾರಾಜನು. ಈ ಮಹಾರಾಜನು ಹೇಗಿದ್ದನು ಎಂಬುದನ್ನು ನೋಡೋಣ. ಅವನು ವೇದಜ್ಞನು, ದೀರ್ಘದರ್ಶಿ, ತೇಜೋವಂತ, ಇಕ್ಷ್ವಾಕುಗಳಲ್ಲಿ ಅಧಿರಥನು, ಧರ್ಮಿಷ್ಠನು, ಇಂದ್ರಿಯ ಮತ್ತು ಮನಸ್ಸನ್ನು ನಿಗ್ರಹಿಸಿದವನು, ರಾಜರ್ಷಿಯು, 3 ಲೋಕಗಳಲ್ಲಿ ಖ್ಯಾತನು, ಶತ್ರುಗಳನ್ನು ಸದೆಬಡಿದವನು, ಮಿತ್ರರಿಂದ ಕೂಡಿದವನು, ಐಶ್ವರ್ಯ ವೈಭವಗಳಲ್ಲಿ ಇಂದ್ರನಿಗೂ ಕುಬೇರನಿಗೂ ಸಮಾನನಾದವನು, ಯಾಗಗಳನ್ನು ನಡೆಸುವುದರಲ್ಲಿ ಆಸಕ್ತನು. ಇಂತಹ ದಶರಥನು ಮನುವಿನಂತೆ ರಾಜ್ಯವನ್ನು ಪಾಲಿಸುತ್ತಿದ್ದನು. ಅವನ ನ್ಯಾಯವಾದ ಆಡಳಿತದಿಂದಾಗಿ ಪ್ರಜೆಗಳೆಲ್ಲ ಸತ್ಯಸಂಧರು, ನ್ಯಾಯವಾದಿಗಳು, ಧರ್ಮನಿಷ್ಠರು, ಪ್ರಾಮಾಣಿಕರೂ ಆಗಿದ್ದರು. ಅಲ್ಲಿ ದರಿದ್ರರೇ ಇರಲಿಲ್ಲ. ಆದ್ದರಿಂದ ಭಿಕ್ಷುಕರು, ಕಳ್ಳರು, ದರೋಡೆಕೋರರು ಇರಲಿಲ್ಲವೆಂದು ಬೇರೆ ಹೇಳಬೇಕೇ? ಎಲ್ಲರೂ ಸಂಪನ್ನರು, ಸಂಭಾವಿತರೂ ಆಗಿದ್ದರು. ಅಲ್ಲಿ ನಾಸ್ತಿಕರ ಸುಳಿವೇ ಇರಲಿಲ್ಲ. ಎಲ್ಲ ವರ್ಣದವರು ತಮ್ಮ ತಮ್ಮ ಕರ್ತವ್ಯಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದರು. ದಶರಥ ಮಹಾರಾಜನಲ್ಲಿ ಕಂಭೋಜ, ಬಾಹ್ಲಿಕ, ವನಾಯು,
ಸಿಂಧೂ ದೇಶಗಳಲ್ಲಿ ಹುಟ್ಟಿದ ಉತ್ತಮ ವಂಶದ ಕುದುರೆಗಳು ಇದ್ದವು. ದಿಗ್ಗಜಗಳ ಕುಲದಲ್ಲಿ ಹುಟ್ಟಿದ ಬೆಟ್ಟದಂತಹ ಆನೆಗಳಿದ್ದವು. ಇಂತಹ ನಗರವನ್ನು ಅಯೋಧ್ಯೆ ಎಂದು ಕರೆದದ್ದು ಸಾರ್ಥಕವಾಗಿತ್ತು. ಆ ಮಹಾರಾಜನ ಅಮಾತ್ಯ ವರ್ಗವು ವರ್ಣನೆಗೆ ಯೋಗ್ಯವೇ. ಅವನ ಆಸ್ಥಾನದಲ್ಲಿ ಮಹಾನುಭಾವರಾದ 8 ಮಂದಿ ಅಮಾತ್ಯರು ಇದ್ದರು. ಅವರೆಲ್ಲ ಮಂತ್ರಜ್ಞರು, ಇಂಗಿತಜ್ಞರು, ಶುದ್ಧ ಮನಸ್ಕರು, ರಾಜನ ಹಿತವನ್ನ ಬಯಸುವವರೂ ಆಗಿದ್ದರು. ಅವರ ಹೆಸರುಗಳು ಹೀಗಿವೆ: ದೃಶ್ವಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ್ರ. ರಾಜನು ಇವರನ್ನೆಲ್ಲ ಚೆನ್ನಾಗಿ ಪರೀಕ್ಷಿಸಿಯೇ ತನ್ನ ಮಂತ್ರಿಗಳನ್ನಾಗಿ ಮಾಡಿಕೊಂಡಿದ್ದನು. ಅವರು ರಾಜಕಾರ್ಯದಲ್ಲಿ ಅತಿ ದಕ್ಷರಾಗಿದ್ದರು. ಅವರ ಕಾರ್ಯ ನೈಪುಣ್ಯ, ನಿಸ್ವಾರ್ಥತೆ, ಪ್ರಾಮಾಣಿಕತೆಗಳು ಎಲ್ಲ ದೇಶಗಳ ಮಂತ್ರಿಗಳಿಗೆ ಆದರ್ಶವಾಗಿದ್ದವು. ಅಯೋಧ್ಯೆಯಲ್ಲಿ ಅಪರಾಧ ಎಸಗುವವರು ಇರಲಿಲ್ಲ. ಅಕಸ್ಮಾತ್ ಯಾರಾದರೂ ದಂಡಾರ ಅಪರಾಧವನ್ನು ಎಸಗಿದರೆ ಅವರ ಅಪರಾಧಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ಪ್ರಜೆಗಳಿಗೆ ಪೀಡೆಯಾಗದಂತೆ ಕರವನ್ನು ಸಂಗ್ರಹಿಸಿ ರಾಯ ಬೊಕ್ಕಸವನ್ನು ತುಂಬುತ್ತಿದ್ದರು. ಅವರೆಲ್ಲ ಕಾಯ, ವಾಚ, ಮನಸ ಪರಿಶುದ್ಧರಾಗಿದ್ದರು. 8 ಮಂತ್ರಿಗಳ ಒಳಗೆ ಅನೈಕ್ಯ ಮತ ಎನ್ನುವುದೇ ಇರಲಿಲ್ಲ. ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನಿಟ್ಟುಕೊಂಡಿದ್ದರು. ಸಂಧಿ ವಿಗ್ರಹಗಳ ತತ್ವವನ್ನು ಕೂಲಂಕುಷವಾಗಿ ತಿಳಿದುಕೊಂಡಿದ್ದರು. ದಶರಥನ ಪುರೋಹಿತರು ಮಹಾನುಭಾವರೇ. ಅವರಲ್ಲಿ ಪ್ರಮುಖರೆಂದರೆ ವಸಿಷ್ಠರು ಮತ್ತು ವಾಮದೇವರು. ಮಿಕ್ಕವರು ಸುಯಜ್ಞ, ಜಾಬಾಲಿ, ಕಾಶ್ಯಪ, ಗೌತಮ, ಮಾರ್ಕಂಡೇಯ, ದೀರ್ಘಾಯು, ಕಾತ್ಯಾಯನ ಎಂಬುವರು. ದಶರಥನ ಪೂರ್ವಜರಿಗೂ ಇವರೇ ಪುರೋಹಿತರಾಗಿದ್ದರು. ಎಲ್ಲರೂ ವಿದ್ವದ್ ಉತ್ತಮರು, ವಿನಯಶಾಲಿಗಳು, ಲಜ್ಜಾಶೀಲರು, ಕಾರ್ಯಕುಶಲರು, ನೀತಿ ಮಾರ್ಗವನ್ನು ಬಿಡದವರು, ಬಹುಶ್ರುತರು, ಕೀರ್ತಿಶಾಲಿಗಳು, ನುಡಿದಂತೆ ನಡೆಯುವವರು, ತೇಜಸ್ಸು, ಯಶಸ್ಸು, ಕ್ಷಮೆ ಇತ್ಯಾದಿ ಗುಣಗಳಿಂದ ಉಪಶೋಭಿತರು, ನಗುನಗುತ್ತಾ ಮಾತನಾಡುವವರು, ತಮ್ಮ ದೇಶದ ಪರದೇಶದ ವಿದ್ಯಮಾನಗಳನ್ನು ಚೆನ್ನಾಗಿ ತಿಳಿದುಕೊಂಡವರಾಗಿದ್ದರು. ಇಂತಹ ಪುರೋಹಿತರಿಂದ ಮತ್ತು ಮಂತ್ರಿಗಳಿಂದ ದಶರಥನು ನಿಶ್ಚಿಂತೆಯಿಂದ ರಾಜ್ಯವನ್ನಾಳುವುದು ಸಾಧ್ಯವಾಗಿತ್ತು. ಅನೇಕ ರಾಜರು ಅವನ ಸಾಮಂತರಾಗಿದ್ದರು. ಅವರೆಲ್ಲ ದಶರಥನ ನ್ಯಾಯದರ್ಶಿತ್ವಕ್ಕೆ ಮಾರುಹೋದವರಾಗಿದ್ದರು. ಅವರೆಂದೂ ಅವನ ವಿರುದ್ಧ ಸಂಚನ್ನು ನಡೆಸುವ ವಿಚಾರ ಮಾಡಲಿಲ್ಲ. ಇಂತಹ ದಶರಥನು ದೇವೇಂದ್ರನು ಸ್ವರ್ಗವನ್ನಾಳುವಂತೆ ಕೋಸಲ ದೇಶವನ್ನು ಆಳುತ್ತಿದ್ದನು. ಅಧ್ಯಾಯ 2. ಧರ್ಮಜ್ಞನೂ ರಾಜರ್ಷಿಯೂ ಆದ ದಶರಥನನ್ನು ಒಂದು ಕೊರತೆಯು ಬಹುವಾಗಿ ಕಾಡುತ್ತಿತ್ತು. ಅವನಿಗೆ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಎಂಬ 3 ಜನ ರಾಣಿಯರು ಇದ್ದರು. ವಂಶಕರನಾದ ಒಬ್ಬನೇ ಒಬ್ಬ ಪುತ್ರನೂ ಇರಲಿಲ್ಲ. ಈ ಚಿಂತೆಯಲ್ಲಿ ಮುಳುಗಿದ್ದ ಅವನಿಗೆ ಒಂದು ಆಲೋಚನೆಯು ಬಂತು. ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಎಂಬುದೇ ಆ ಆಲೋಚನೆ. ಅವನು ವಸಿಷ್ಠಾದಿ ಪುರೋಹಿತರನ್ನು, ಮಂತ್ರಿಗಳನ್ನು ಕರೆಯಿಸಿ ತನ್ನ ವಿಚಾರವನ್ನು ಅವರ ಮುಂದೆ ವ್ಯಕ್ತಪಡಿಸಿದನು. ಎಲ್ಲರೂ ಅವನ ಅಭಿಪ್ರಾಯವನ್ನು ಮುಕ್ತ ಕಂಠದಿಂದ ಅನುಮೋದಿಸಿದರು. ವಸಿಷ್ಠರೆಂದರು: ಮಹಾರಾಜ, ನಿನ್ನ ಸಂಕಲ್ಪ ಪರಮಸಾಧುವಾಗಿದೆ. ಅಶ್ವಮೇಧ ಯಾಗವನ್ನು ನೆರವೇರಿಸುವುದು ಸ್ತುತ್ಯ ಮತ್ತು ಫಲಪ್ರದ ಕಾರ್ಯ. ಅದಕ್ಕಾಗಿ ಸರಯೂ ತೀರದಲ್ಲಿ ಯಾಗಶಾಲೆಯ ನಿರ್ಮಾಣ ಮಾಡಬೇಕು. ಯಾಗ ಸಂಭಾರಗಳನ್ನು ಸಿದ್ಧ ಮಾಡಬೇಕು. ಯಜ್ಞ ಪಶುವಾದ ಅಶ್ವವನ್ನು ದಿಗ್ವಿಜಯದ ಸಂಚಾರಕ್ಕಾಗಿ ಬಿಡಬೇಕು. ಈ ಯಾಗದಿಂದ ನಿನ್ನ ಇಷ್ಟದಂತೆ ಪುತ್ರರನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ದಶರಥನು ಗುರುಗಳ ಅಣತಿಯಂತೆ ಯಜ್ಞ ಸಾಮಗ್ರಿಗಳನ್ನು ಸಿದ್ಧಗೊಳಿಸುವಂತೆ ಮಂತ್ರಿಗಳಿಗೆ ಆದೇಶಿಸಿದನು. ಯಜ್ಞಾಶ್ವವನ್ನು ಕ್ಷತ್ರಿಯರು, ಋತ್ವಿಜರು ಹಿಂಬಾಲಿಸಬೇಕು ಎಂದನು. ಯಾವುದೇ ಲೋಪದೋಷವಿಲ್ಲದ ಅಶ್ವಮೇಧವು ನೆರವೇರಬೇಕು ಎಂಬುದು ರಾಜನ ಸಂಕಲ್ಪವಾಗಿತ್ತು. ಅನಂತರ ತನ್ನ ರಾಣಿಯರ ಹತ್ತಿರ ಹೋಗಿ ತನ್ನ ಸಂಕಲ್ಪವನ್ನು ಅವರಿಗೆ ತಿಳಿಸಿದನು. ಅವರೆಲ್ಲರೂ ಅತ್ಯಾನಂದಭರಿತರಾದರು. ದಶರಥನ ಆಪ್ತ ಮಂತ್ರಿಯೂ ಸೂತನೂ ಆದ ಸುಮಂತ್ರನು ಅವನ ಸನ್ನಿಧಿಗೆ ಹೋಗಿ ಏಕಾಂತದಲ್ಲಿ ಒಂದು ಪೂರ್ವ ವೃತ್ತಾಂತವನ್ನು ಹೇಳಿದನು. ಅವನೆಂದನು: ಮಹಾರಾಜ, ಪುತ್ರಕಾಂಕ್ಷೆಯಿಂದ ಅಶ್ವಮೇಧ ಯಾಗವನ್ನು ನೆರವೇರಿಸುವುದು ಸರ್ವಥಾಯುಕ್ತ. ಈ ವಿಚಾರದಲ್ಲಿ ಸನತ್ಕುಮಾರರು ಹೇಳಿದ ಕಥೆ ನೆನಪಾಗುತ್ತಿದೆ. ನಿಮಗೆ ಪುತ್ರ ಸಂತಾನವಾಗಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಅವರು ಹೇಳಿದ್ದರು. ಕಾಶ್ಯಪ ಮಹರ್ಷಿಗಳ ಮಗ ವಿಭಾಂಡಕ ಋಷಿಗಳು ಇರುವುದನ್ನು ನೀನು ಬಲ್ಲೆಯಷ್ಟೇ. ಅವರ ಮಗ ಋಷ್ಯಶೃಂಗರು. ಅವರು ಕಾಡಿನಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಲೋಕವೃತ್ತವನ್ನು ಏನೇನೂ ಅರಿತವರಲ್ಲ. ಮಗುವಿನಂತೆ ಮುಗ್ಧರು. ಅಗ್ನಿಕಾರ್ಯ, ವೇದಾಧ್ಯಯನ,
ತಂದೆಯ ಸೇವೆ ಇವುಗಳನ್ನು ಬಿಟ್ಟರೆ ಬೇರೆ ವ್ಯವಹಾರಗಳನ್ನು ತಿಳಿದವರೇ ಅಲ್ಲ. ಆ ಕಾಲದಲ್ಲಿ ಅಂಗದೇಶವನ್ನು ಆಳುತ್ತಿದ್ದವನು ತಮ್ಮ ಮಿತ್ರರಾದ ರೋಮಪಾದ ಮಹಾರಾಜನು. ಈಗಲೂ ಅವನೇ ರಾಜ. ಯಾವುದೋ ಅಪರಾಧದಿಂದಾಗಿ ಅಂಗದೇಶದಲ್ಲಿ ದಾರುಣವಾದ ಅನಾವೃಷ್ಟಿ ತಲೆದೋರಿತ್ತು. ಪ್ರಜೆಗಳಲ್ಲಿ ಹಾಹಾಕಾರವೆದ್ದಿತ್ತು. ರಾಜನು ದಿಗಿಲುಗೊಂಡು ವಿದ್ವಾಂಸರಾದ ಬ್ರಾಹ್ಮಣರನ್ನ ಕರೆಯಿಸಿಕೊಂಡು ಅನಾವೃಷ್ಟಿಗೆ ಪರಿಹಾರವನ್ನ ಸೂಚಿಸುವಂತೆ ಕೇಳಿಕೊಂಡನು. ಆಗ ಆ ಬ್ರಾಹ್ಮಣರೆಂದರು, ವಿಭಾಂಡಕ ಮುನಿಯ ಮಗನಾದ ಋಷ್ಯಶೃಂಗನನ್ನು ಏನಾದರೂ ಮಾಡಿ ಇಲ್ಲಿ ಬರುವಂತೆ ಮಾಡಿ ಅವನಿಗೆ ನಿನ್ನ ಮಗಳಾದ ಶಾಂತೆಯನ್ನು ಧಾರೆ ಎರೆದು ಕೊಡು, ಆಗ ಧಾರಾಕಾರವಾದ ಮಳೆ ಸುರಿಯುತ್ತದೆ. ರೋಮಪಾದನು ತನ್ನ ಪುರೋಹಿತರನ್ನು ಮಂತ್ರಿಗಳನ್ನು ಕರೆದು ವಿಭಾಂಡಕ ಋಷಿಗಳ ಆಶ್ರಮಕ್ಕೆ ಹೋಗಿ ಋಷ್ಯಶೃಂಗರನ್ನು ಕರೆತರುವಂತೆ ಆದೇಶಿಸಿದನು. ಆದರೆ ಅವರೆಲ್ಲರೂ ಹೆದರಿ ತಲೆ ತಗ್ಗಿಸಿಕೊಂಡು ನಿಂತರು. ಅವರೆಂದರು, ಮಹಾರಾಜನೇ, ನಮಗೆ ವಿಭಾಂಡಕ ಮುನಿಗಳ ಕ್ರೋಧ ನೆನೆದರೆ ಭಯವಾಗುತ್ತದೆ. ನಾವು ಅವರ ಮಗನನ್ನು ಕರೆದುಕೊಂಡು ಬರಲಾರೆವು. ಅದಕ್ಕೆ ಬೇರೆಯೇ ಉಪಾಯವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಮಹಾರಾಜನು ತಿಳಿಸಿದ. ಆಗ ಮಹಾರಾಜನು ಕೇಳಿದನು, ಹಾಗಾದರೆ ಬೇರೆ ಏನು ಉಪಾಯವಿರುವುದು? ಆಗ ಬ್ರಾಹ್ಮಣರೆಂದರು, ಅರಸನೇ, ಋಷ್ಯಶೃಂಗನಿಗೆ ಗಂಡು ಹೆಣ್ಣಿನ ಭೇದವೇ ತಿಳಿಯದು. ಅವನನ್ನು ಹೆಂಗಸರ ಮೂಲಕ ಆಕರ್ಷಿಸುವುದು ಒಂದೇ ದಾರಿ. ಸಹಜವಾಗಿ ಇಂದ್ರಿಯಗಳು ಎಂಥವನನ್ನು ವಿವಶಗೊಳಿಸುತ್ತವೆ. ಆದ್ದರಿಂದ ಸುಂದರಿಯರಾದ ಗಣಿಕೆಯರನ್ನು ಆಶ್ರಮದ ಹತ್ತಿರ ಕಳುಹಿಸಿ ಅವನನ್ನು ಆಕರ್ಷಿಸುವಂತೆ ಮಾಡಿ ಅವನನ್ನು ಇಲ್ಲಿ ಕರೆದುಕೊಂಡು ಬರುವುದು ಸುಲಭವಾಗುತ್ತದೆ. ಆಗ ರಾಜನು ಅದಕ್ಕೊಪ್ಪಿ ವಾರಾಂಗನೆಯರನ್ನು ವಿಭಾಂಡಕ ಮುನಿಗಳ ಆಶ್ರಮಕ್ಕೆ ಕಳುಹಿಸಿಕೊಟ್ಟನು. ತಮ್ಮ ತಂದೆಯನ್ನು ಬಿಟ್ಟರೆ ಬೇರೆ ಗಂಡಸರನ್ನಾಗಲಿ ಹೆಂಗಸರನ್ನಾಗಲಿ ನೋಡದ ಋಷ್ಯಶೃಂಗರು ಒಂದು ದಿನ ಅಕಸ್ಮಾತಾಗಿ ಗಣಿಕೆಯರನ್ನು ನೋಡಿದನು. ಅವರ ರೂಪ ವೇಷಗಳ ವೈಚಿತ್ರ್ಯವನ್ನ ಕಂಡು ವಿಸ್ಮಯಗೊಂಡನು. ಅವರ ಮಧುರ ಗಾಯನ ವಿಲಾಸಗಳಿಂದ ಅವನು ಸ್ವಾಭಾವಿಕವಾಗಿ ಆಕರ್ಷಣೆಗೆ ಒಳಗಾದನು. ಆ ಹೆಂಗಸರು ಅವನ್ನು ಮಾತನಾಡಿಸಿದರು, ಬ್ರಾಹ್ಮಣ ಕುಮಾರ, ನೀನು ಯಾರು? ಈ ನಿರ್ಜನವಾದ ಕಾಡಿನಲ್ಲಿ ಏನು ಮಾಡುತ್ತಿರುವೆ? ಆಗ ಋಷ್ಯಶೃಂಗನೆಂದನು, ನಾನು ಋಷ್ಯಶೃಂಗ. ನಾನು ವಿಭಾಂಡಕ ಮುನಿಗಳ ಮಗ. ತಪಸ್ಸು ಮಾಡುವುದೇ ನನ್ನ ಕೆಲಸ. ನೀವು ನನ್ನ ಆಶ್ರಮಕ್ಕೆ ಬಂದರೆ ನಾನು ನಿಮ್ಮ ಸತ್ಕಾರವನ್ನ ಮಾಡುವೆನು. ವಿಭಾಂಡಕರು ಆಶ್ರಮದಲ್ಲಿ ಇಲ್ಲ ಎಂಬುದನ್ನು ನಿಶ್ಚಯಿಸಿಕೊಂಡು ಆ ಸ್ತ್ರೀಯರು ಋಷ್ಯಶೃಂಗನೊಡನೆ ಅವರ ಆಶ್ರಮಕ್ಕೆ ಹೋದರು. ಋಷ್ಯಶೃಂಗನು ಅವರನ್ನು ಕ್ರಮದಂತೆ ಪೂಜಿಸಿದನು. ವಿಭಾಂಡಕರ ಭಯದಿಂದ ಅವರು ಅಲ್ಲಿಂದ ಬೇಗನೆ ಹೋಗಲು ತ್ವರೆ ಮಾಡಿದರು. ತಾವು ತಂದ ಹಣ್ಣು ಹಂಪಲುಗಳನ್ನು ಮಧುರ ಭಕ್ಷ್ಯಗಳನ್ನು ಋಷ್ಯಶೃಂಗನಿಗಿತ್ತು ಅವನನ್ನು ಆಲಂಗಿಸಿಕೊಂಡು ಅಲ್ಲಿಂದ ಓಡಿ ಹೋದರು. ಅವರು ಹೋದ ಮೇಲೆ ಋಷ್ಯಶೃಂಗನು ಬೇಸರದಿಂದ ಮಂಕಾಗಿ ಬಿಟ್ಟನು. ಮರುದಿನ ಅವನು ಗಣಿಕೆಯರಿದ್ದ ಶಿಬಿರದ ಹತ್ತಿರ ಹೋದನು. ಗಣಿಕೆಯರು ವಿಲಾಸಪೂರ್ವಕ ಅವನನ್ನು ಸತ್ಕರಿಸಿದರು. ಹಾಗೆ ತಮ್ಮೊಡನೆ ಊರಿಗೆ ಬರುವಂತೆ ಪ್ರಾರ್ಥಿಸಿದರು. ಋಷ್ಯಶೃಂಗನು ತಮ್ಮ ತಂದೆ ಆಶ್ರಮ ಎಲ್ಲವನ್ನ ಮರೆತು ಅವರೊಡನೆ ಅಂಗದೇಶಕ್ಕೆ ಹೋದನು. ಅವರು ಅಂಗದೇಶಕ್ಕೆ ಕಾಲಿರಿಸಿದ್ದೇ ತಡ ಅಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಿತು. ರೋಮಪಾದನು ಅತೀವ ಸಂತುಷ್ಟನಾದನು. ತನ್ನ ಮಗಳಾದ ಶಾಂತೆಯನ್ನು ಅವನಿಗೆ ಧಾರೆ ಎರೆದು ಕೊಟ್ಟನು. ಋಷ್ಯಶೃಂಗನು ಅರಮನೆಯಲ್ಲಿ ನಿಂತನು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರುಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಭಗೆದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.